ಎಲ್ರಿಗೂ ನಮಸ್ಕಾರ ಗುರು. ನಾನಾದರೆ ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ಕೃಷಿ ಮೇಳ ಯಲಹಂಕದ ಹತ್ರ ನಡೀತಾ ಇರುವಂಥ ಕೃಷಿ ಮೇಳ ಹತ್ರ ಬಂದಿದ್ದೀನಿ. ಪಾರ್ಕಿಂಗ್ ನೋಡಿ, ಎಷ್ಟು ಟೂ ವೀಲರ್ಗಳು ಪಾರ್ಕಿಂಗ್ ಮಾಡಿದ್ದಾರೆ ಇಲ್ಲಾದರೆ. ಬನ್ನಿ ಫ್ರೆಂಡ್ಸ್, ಈಗ ಕೃಷಿ ಮೇಳಕ್ಕೆ ಬಂದಿರುವಂತಹ ಇವ್ಯಾವ ಒಂದು ಜೋಡಿ ಎತ್ತುಗಳು ಬಂದಿದ್ದಾವೆ ಇಲ್ಲಿ ನೋಡೋಣ. ಎಲ್ಲರೂ ಮುಗಿ ಬೀಳ್ತಾ ಇದ್ದಾರೆ ಫೋಟೋಗಳು ವಿಡಿಯೋಗೆ ತಗೊಳಕ್ಕೆಲ್ಲ. ನಾವು ಬಿಟ್ಟು ನೋಡೋಣ ಯಾವ ಥರ ಇದ್ದಾವೆ ಅಂತ ಎತ್ತುಗಳು. ನೋಡಿ ಎಷ್ಟು ಉದ್ದವಾಗಿದ್ದಾವೆ ಇವು ಕಂಬುಗಳು ಅಂತ ನೀವು ನೋಡ್ತಿರ್ಬೋದು. ಅದಕ್ಕೋಸ್ಕರನೇ ಇಷ್ಟು ಜನ ಬಂದಿದ್ದಾರೆ. ಚೆನ್ನಾಗಿದೆ ನೋಡಿ, ಏನು ನೋಡ್ತಿದ್ದಾವೆ ಅಂತ. ಇವ್ಯಾವ ಕುರಿಗಾದ್ರೆ ಬಂದಿದ್ದಾವೆ. ಇವು ಯಾವ ತಳಿ ಅಂತ ನನಗಾದ್ರೆ ಗೊತ್ತಿಲ್ಲ, ಈ ಕುರಿಗಳ ತಳಿ ಯಾರು ಅಂತ. ಇಲ್ಲಿ ಯಾವುದನ್ನಾಗಲಿ ನೋಡೋಣ. ನೋಡಿ ಇಲ್ಲಿ ಯಾರು ಬರ್ತಿದ್ದಾರೆ ಎಲ್ಲ. ಈ ಕೃಷಿ ಮೇಳದ ರೂವಾರಿಗಳಾದ ಶ್ರೀ ಡಾಕ್ಟರ್ ಎಸ್.ವಿ. ಸುರೇಶ್ ರವರೇ, ವಿಶ್ವವಿದ್ಯಾನಿಲಯದ ವ್ಯವಸ್ಥಾಪನಾ ಮಂಡಳಿ ಸದಸ್ಯರು ಹಾಗೂ ಇದರ ಇದು ನಮ್ಮ ಹತ್ರ ಹುಟ್ಟಿರೋದು. ಇದ್ರ ತಂದೆನೇ ನಾವೇ 4.5 ಲಕ್ಷ ರೂಪಾಯಿ ಕೊಟ್ಟು ತೊಗೊಂಡು ಕ್ರಾಸಿಂಗ್. ಬ್ರೀಡಿಂಗ್ ಅಷ್ಟೇ. ಆದರೆ ಇದು ಹಾಲು ಹಸು ಇದಾಗುತ್ತಲ್ಲ, ಈ ಓರಿಗೆ ನ್ಯಾಚುರಲ್ ಕ್ರಾಸಿಂಗ್ ಪರ್ಪಸ್ಗೆ ನಾವು ಓರಿ ಯೂಸ್ ಮಾಡ್ತೀವಿ. ಹಾಂ, ಓರಿ ಇದು 90ರಿಂದ 1 ಲಕ್ಷ. ಸರ್ ಬ್ರೀಡ್ ಹೆಸರೇನು? ಗಿರ್ತಳಿ. ಗಿರ್ತಾಳ್? ಗಿರ್ ಗುಜರಾತ್. ಈ ತಳಿ ಹೆಸರು ಮೊರ್ರೆ ಅಂತ. ಇದು ಮಹಾರಾಷ್ಟ್ರದ ತಳಿ. ಇಲ್ಲಿ ಕೂಡ ನಮ್ಮ ಜಿಕೆ ತಂದಿದ್ದಾರೆ. ವಿಶೇಷ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಯಾವ ಊರಿಂದನೇ ಬಂದಿದ್ದಾರೆ? ಎಲ್ಲ ರಾಯಲ್ಗಲ್ಲಿಂದ. ನಿಮ್ಮಣ್ಣ ಪಟ್ರನಹಳ್ಳಿ ಪಿಡ್ಚಲಹಳ್ಳಿ ಹಾಂ, ಇವರೆಲ್ಲ ಯಲಹಂಕದ ನೋಡೋಕ್ಕೆ ಬಂದಿದ್ದಾರೆ ಅಲ್ಲಿಂದ. ನಾನು ಕೂಡ ಇಲ್ಲೇ ಇದ್ದೀನಿ, ಚಿಕ್ಕಬಳ್ಳಾಪುರದವನೇ. ಇವ್ರು ಯಾರು ನೋಡಿ, ರೈತರು ಸಾಮಾನ್ಯದವರೆಲ್ಲ ಇದ್ರ ಮಾಡಿದಾರಲ್ಲ. ಈ ಕಲೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸಕ್ಕತ್ತಾಗಿ ಮಾಡಿದ್ದಾರೆ. ಇದು ನೋಡಿ, ಇದು ಕೂಡ ರೈತರು ಮಾಡಿರೋದು. ನಾನು ಮೊದಲನೇ ಬಾರಿ ಮೀನಲ್ಲಿ ಇಷ್ಟು ತರಹದ ಮೀನಿರ್ತವೆ ಅಂತ ನೋಡ್ತಾ ಇರೋದು ಇವತ್ತೇ ನೋಡಿ. ಯಾವಾಗನ ಅಂಗಡಿಗಳಿಗೆ ಹೋದ್ರೆ ಸಿಗುತ್ತೆ 5-6 ಥರದ್ದು ಅಷ್ಟೇ. ಇಲ್ಲಿ ನೋಡ್ತಾ ಇದ್ರೆ ಗುರುಜಿಗೆ ಎಷ್ಟು ಕೃಷಿ ಮೇಳಕ್ಕೆ ಎಷ್ಟು ಬಂದಿದೆ ಅಂತ, ಎಷ್ಟು ವೆರೈಟಿ ಆದ ಮೀನುಗಳು ಬಂದಿದೆ ಅಂತ ಹೇಳಿ ನೋಡ್ತಿರ್ಬೋದು. ಇವೆಲ್ಲ ನಿಜಾನ ಅನಿಸುತ್ತೆ ಗುರು, ಅಷ್ಟೊಂದು ವೆರೈಟಿ ಬಂದಿದೆ ನೋಡಿ. ಇದು ಕೂಡ ಮೀನಿಗೆ ಸಂಬಂಧಪಟ್ಟಿರುತ್ತೆ. ಎಲ್ಲ ಒಂದು ಗ್ಯಾಲರಿ ಎಷ್ಟು, ಇವೆಲ್ಲ ಬೇರೆ ಬೇರೆ ಥರದ ರೀತಿ ನೋಡ್ಕೊಂಡು ಹೋಗೋಣ ಬನ್ನಿ. ನಾನೇನು ಪ್ರತಿಯೊಂದು ನೋಡ್ಕೊಂಡು ಹೋದರೆ ಪ್ರತಿಯೊಂದು ಹೆಸರು ಕೇಳ್ಕೊಂಡು ಹೋದರೆ ಇವತ್ತೆಲ್ಲ ಇಲ್ಲೇ ಮುಗ್ದೋಗುತ್ತೆ ಅಂತ ಗೊತ್ತು. ಅದಕ್ಕೋಸ್ಕರ ಸುಮ್ಮನೆ ಅಂದರೆ ಹಂಗೆ ಓದ್ತಾ ಇದ್ದೀನಿ, ಸುಮ್ಮನೆ ನೋಡ್ಕೊಂಡು ಹೊರಟೋಗ್ತಾ ಇದ್ದೀನಿ ಬೇಗ. ತುಂಬ ಇದೆ ಇನ್ನೂ ನೋಡೋದು. ಅದಕ್ಕೋಸ್ಕರ ಹಾಗೆ ನೋಡ್ಕೊಂಡಾದರೆ ಹೋಗ್ತಾ ಇದ್ದೀನಿ ಬೇಗ. ಒಂದಂದ್ರೆ ನಿಂತ್ಕೊಂಡ್ಬಿಟ್ರೆ ಒಂದು ಸಾರಿ ತುಂಬ ಟೈಮ್ ವೇಸ್ಟ್ ಆಗೋಗುತ್ತೆ ಅಂತ ನಿಲ್ತಾ ಇಲ್ಲ ಅಷ್ಟೇ. ಎಷ್ಟು ಜನಗಳು ಬಂದಿದೆ. ಇಲ್ಲಿ ಕೂಡ ಮೀನು ಬೇರೆ ಬೇರೆ ಥರದ್ದು. ಇದು ರೈತರು ಸಾಕಾಣಿಕೆ ಮಾಡ್ಬೋದು, ಯಾವ ಥರ ಮಾಡ್ಬೋದು ಅಂತ ಇಲ್ಲಿ ಇವ್ರನ್ನ ಕೇಳಿದ್ರೆ ಆದರೆ ಹೇಳ್ತಾರೆ. ಎಷ್ಟೆಷ್ಟು ತಿಂಗಳಿಗೆ ಬೆಳೀತವೆ, ಏನೇನು ಫುಡ್ ಕೊಡಬೇಕು, ಯಾವ್ಯಾವ ತಳಿ ಹಿಂಗೆ ಬೆಳೆಸ್ಬೇಕು ಅಂತ ಇವ್ರು ಕೇಳಿದ್ರೆ ಹೇಳ್ತಾರೆ. ಆದರೆ ಅಷ್ಟೊಂದು ಟೈಮ್ ಕೂಡ ಇಲ್ಲ, ಪ್ರತಿಯೊಂದು ನೋಡಬೇಕಲ್ವ. ಅದಕ್ಕೋಸ್ಕರ ಆದರೆ ಏನು ಕೂಡ ಅಲ್ಲಿ ಆ ಕಡೆ
ಎಷ್ಟು ವೆರೈಟಿಗಳಿದಾವೆ ನೋಡಿ ಇದೆಲ್ಲ. ಚೆನ್ನಾಗೈತಿ ನೋಡಿ ನಮ್ಮ ಎತ್ತುಗಳು ನಾಟಿ ಇಟ್ಟಿದ್ಲು, ಇವು ಲೋಕಲ್ಲು, ನಮ್ಮ ಕಡೆ ಇವೇ ಸಾಕಾಣಿಕೆ ಮಾಡೋದು. ಇದು ಅಷ್ಟೇ ಎಷ್ಟು ಹೈಟ್ ಆಗಿದೆ ಕೊಂಬುಗಳು, ಯಾರಿಗನ್ನ ತುಂಬಿಸಿದ್ರೆ ಅಷ್ಟೇ ಕತೆ. ನೋಡಿ ಇದೊಂಥರ ತಳಿ. ಕುರಿಗಳು ಮಾತ್ರ ತುಂಬ ಕಡಿಮೆ ಬಂದಿದೆ, ಇದೆ ಇಷ್ಟು ಮಾತ್ರ ಇದೆ ಕುರಿಗಳು, ಜಾಸ್ತಿ ವೆರೈಟಿ ಬಂದೇ ಇಲ್ಲ ಕುರಿಗಳಾದ್ರೆ. ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ಸುನೀಲ್ ಅಂತೇಳಿ, ನಾನು ಕಳಸ್ ಕಂಪ್ನಿಯಲ್ಲಿ RBM ಆಗಿ ವರ್ಕ್ ಮಾಡೋದು. ಸೊ ನಮ್ಮ ಕಂಪ್ನಿಯಲ್ಲಿ ಏನಪ್ಪ ಅಂತಂದರೆ ನಾವು ಹೈಬ್ರಿಡು ತರಕಾರಿ ಬೀಜದಲ್ಲಿ ನಾವು ಡೀಲಿಂಗ್ ಮಾಡ್ತೀವಿ. ನಮ್ಮದು ಮೇಜರ್ ಬಂದು ಏನಪ್ಪ ಅಂತಂದರೆ ವಾಟರ್ ಮಿಲನ್ ಇದೆ, ಕಲ್ಲಂಗಡಿ ಇದೆ, ಅದು ಬಿಟ್ಟರೆ ಈರುಳ್ಳಿ ಇದೆ. ಈರುಳ್ಳಿ ಬಿಟ್ಟರೆ ಏನಿದೆ ಸೌತೆಕಾಯಿ, ಆಮೇಲೆ ಮತ್ತು ಮೆಣಸಿನಕಾಯಿ, ಇವು 3 ಮೇಜರ್ ಪ್ರಾಡಕ್ಟ್ಗಳು ಬರ್ತವೆ ನಮ್ಮದು. ಅದರಲ್ಲಿ ಏನಪ್ಪ ಅಂತಂದರೆ ಈಗ ನಮ್ಮದು ಇದರಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಆಮೇಲೆ ಇದು ಹೂವಿನಿಂದ ಹೇಳ್ಬೇಕಾದ್ರಪ್ಪ ಅಂದರೆ ಎಲ್ಲೋ ಸುನಿಲ್ ಅಂತ ಇದು ಬರುತ್ತೆ ಮೇಜರಾಗಿ. ಸೊ ಟಾಪ್ 3 ಪ್ರಾಡಕ್ಟ್ಗಳು ಅಂತಂದರೆ ಕಲ್ಲಂಗಡಿದಾಗ ಮೆಲೋಡಿ ಅಂತ ಬರುತ್ತೆ. ಮೆಲೋಡಿ ಇದು ಭಾರತ ದೇಶದಾದ್ಯಂತ ಏನಿದೆ ಅತ್ಯುತ್ತಮವಾದ ತಳಿ, ಲೀಡಿಂಗ್ ವೆರೈಟಿ. ಅದು ಬಿಟ್ಟರೆ ಈರುಳ್ಳಿ ಅದೇ ನಿಮಗೆ ರಿಸರ್ಚ್ ವೆರೈಟಿಗಳೂ ಇವೆ ಮತ್ತು ಹೈಬ್ರಿಡ್ ವೆರೈಟಿಗಳು ಇವೆ. ಸಂಗಮ್ ಸೆಲೆಕ್ಷನು 1700 ಇವೇನಿವೆ ರಿಸರ್ಚ್ ವೆರೈಟಿಗಳು. ಮತ್ತು ನಿಮ್ಗೆ ಹೈಬ್ರಿಡ್ ವೆರೈಟಿಗಳು ಬಂದು ಪ್ರಸಿದ್ಧಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸೂಪರ್ ಫ್ಲೇಯರ್ ಅಂತಂದು ಇವು ಯಥೇಚ್ಛವಾಗಿ ನಾವು ಚಿತ್ರದುರ್ಗ ಡಿಸ್ಟಿಕ್ಕು ಮತ್ತು ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ಮೇಜರಾಗಿ ಬೆಳೀತಾರೆ. ಸೊ ನಮ್ಮದು ಮಾರ್ಕೆಟ್ ಶೇರ್ ತುಂಬ ಚೆನ್ನಾಗಿದೆ. ಈಗೆಲ್ಲ ನೀವು ನೋಡ್ಬೋದು ಇಲ್ಲಿ ಈರುಳ್ಳಿದು. ಇದು ಬಂದು ಸೂಪರ್ ಫ್ಲೇಯರು. ಈ ತಳಿದ ವಿಶೇಷತೆ ಏನಪ್ಪ ಅಂತಂದರೆ ಯೂಶ್ವಲಿ ರೈತರು ಏನಪ್ಪ ಅಂತಂದರೆ ಇದರಲ್ಲಿ ನೋಡ್ಬೋದು ಪೊರೆ ತುಂಬ ಇಂಪಾರ್ಟೆಂಟು. ಇದು ಸಿಂಗಲ್ ಲೇಯರು, ಇದು ಮೇಲ್ಗಡೆ ಪೊರೆ ಹೋದ್ರೂ ಇನ್ನೊಂದು ಪೊರೆ ಬರುತ್ತೆ. ಸೊ ಇದರಿಂದ ಏನಿದೆಯಪ್ಪ ಅಂತಂದರೆ ಇದು ಲಾಂಗ್ ಟ್ರಾನ್ಸ್ಪೋರ್ಟೇಷನಿಗೆ ಸೂಟೇಬಲ್ ಆದಂಥ ತಳಿ ಮತ್ತು ಇದು ಬೇಡಿಕೆ ಇರುವಂಥ ತಳಿ. ಸೊ ಬೇರೆದೇನಿದೆ, ಬೇರೆ ತಳಿಗಳು ನಿಮಗೆ ಮಾರ್ಕೆಟಲ್ಲಿ 2000 ರೂಪಾಯಿ ಕ್ವಿಂಟಲ್ ಹೋದರೆ ಇದು 2500 ರೂಪಾಯಿ ಕ್ವಿಂಟಲ್ ಹೋಗುತ್ತೆ. ಸೊ ಇದು ಯಥೇಚ್ಛವಾಗಿ ನಾವು ಚಿತ್ರದುರ್ಗ ಡಿಸ್ಟಿಕ್ಕು ಮತ್ತು ಬಾಗಲಕೋಟೆ, ಬಿಜಾಪುರ, ಆಮೇಲೆ ಕೊಟ್ಟೂರು, ದಾವಣಗೆರೆ ಡಿಸ್ಟಿಕ್ಕಲ್ಲಿ ಮೇಜರ್ ತಳಿ ಹೆಸರು ಇನ್ನೊಂದ್ಸಲ ಹೇಳಿ ಸರ್. ತಳಿ ಹೆಸರು ಬಂದು ಸೂಪರ್ ಫ್ಲೇಯರ್ ಅಂತೇಳಿ. ಸೂಪರ್ ಫ್ಲೇಯರ್ ಅಂತೇಳಿ. ನೀವು ಇದರಲ್ಲಿ ನಮ್ಮದು 3-4 ತಳಿಗಳಿವೆ. ಇಲ್ಲಿ ನೀವು ನೋಡ್ಬೋದು ಏನಪ್ಪ ಅಂತಂದರೆ ಇಲ್ಲಿ 1700 ಅಂತಿದೆ. ಇದು ರಿಸರ್ಚ್ ವೆರೈಟಿ 1700. ಇದು ಒಂದು ಸಂಗಮ್ ಸೆಲೆಕ್ಷನ್. ಇದು ಸಂಗಮ್ ಸೆಲೆಕ್ಷನ್ ಏನಪ್ಪ ಅಂತಂದರೆ ನೀವು ಯಾವುದೇ ಗೆಡ್ಡೆಗಳು ತೊಗೊಳ್ಳಿ, ಗೆಡ್ಡೆ ಏನಪ್ಪ ಅಂತಂದರೆ ಯೂನಿಫಾರ್ಮ್ ಸಮಾನ ಆಕಾರದ ಗೆಡ್ಡೆಗಳು ಬರ್ತವೆ. ನಿಮಗೆ ಸಮಾನ ಆಕಾರದ ಒಂದು ಚಿಕ್ಕದು ಒಂದು ದೊಡ್ಡದು ಬರೋಂಗಿಲ್ಲ, ಸಮಾನ ಆಕಾರದ ಗೆಡ್ಡೆಗಳು ಬರ್ತವೆ. ಸೊ ಇದನ್ನು ನಮ್ಮದು ಏನಿದೆ ಮಾರ್ಕೆಟ್ ಲೀಡರ್ ವೆರೈಟಿ. ಸೊ ಈ ಥರ ಇದು ಏನಿದೆ, ಇದು ಈರುಳ್ಳಿಯಲ್ಲಾದರೆ ಮೆಣಸಿನಕಾಯಲ್ಲಿ ಸುಮಾರು ನಮ್ಮದು ಇಂಡಿಯಾದಲ್ಲಿ ಇರೋಂಥದ್ದು ಸುಮಾರಪ್ಪ ಅಂದರೆ ಒಂದು 400ರಿಂದ 500 ತಳಿಗಳು ಗ್ರೀನ್ ಫ್ರೆಶಲ್ಲಿವೆ. ಈಗಲ್ಲೆಲ್ಲ ನೀವು ನೋಡ್ಬೋದು. ಅದರಲ್ಲಿ ಏನಿದೆ ಬೇಡಿಕೆ ಇರುವಂಥ ತಳಿ ಬಂಗಾರಮ್ಮ ಇದೆ, 1612 ಅಂತಿದೆ, ಮತ್ತು ಮೈಲಾರಿ ಅಂತಿದೆ. ಇವು 3 ಮೇಜರ್ ವೆರೈಟಿಗಳು ಏನಿದೆ ನಮ್ಮದು. ಆಮೇಲೆ ಇನ್ನೊಂದು KSP 1466 ಭೈರವಿ ಅಂತೀವಿ. ಇವು 4 ಏನಿದೆ ಇದು ನಮ್ಮದು ಕರ್ನಾಟಕದಾಗ ಮೇಜರಾಗಿ ಹೋಗುತ್ತೆ. ಅದು ಬಿಟ್ಟರೆ ಏನಪ್ಪ ಅಂತಂದರೆ ನಿಮಗೆ ಗರುಡ ಅಂತಿದೆ, ಡ್ರ್ಯಾಗನ್ ಟೈಪಲ್ಲಿ ಗರುಡ ಅಂತಿದೆ, ಅದನ್ನು ನೀವು ಮಾಡ್ಬೋದು. ಇದರಲ್ಲಿ ಏನಿದೆ ಇಲ್ಲೆಲ್ಲ ನಾವು ನೋಡ್ಬೋದು, ಇವೆಲ್ಲ ಹೈಬ್ರಿಡ್ ವೆರೈಟಿಗಳು ಇವೆಲ್ಲ ಇರೋಂಥದ್ದು. ಸಾಮಾನ್ಯವಾಗಿ ಎಲ್ಲ ರೈತರು ಪ್ರಸ್ತುತ ಕಡಿಮೆ ಆಗೋದಿಲ್ಲ, ಟೋಟಲ್ ಆಫ್ ಆಯಿತು. ಇದು ಕೊಡಿ ಕಾರ್ಡ್ ಬೈಕ್ ವಾಚಿಂಗ, ಕಾರ್ ಬೈಕ್ ಮನೆ ಕೂಡ ಕ್ಲೀನ್ ಮಾಡಿ, ಕಾರ್ಡೆಲ್ಲ ಕೂಡ ಯೂಸ್ ಮಾಡಿ. ಪರ್ಮನೆಂಟ್ಲಿ ಪ್ಯಾಚ್. ₹100 ಪ್ಯಾಕೆಟ್ ಸರ್. ಇಲ್ಲಿ ನೋಡ್ರಿ, ಮನೆಯಲ್ಲಿ ಏನು ಲೀಕೇಜ್ ಇದೆ, ಕ್ರ್ಯಾಕ್ ಇದೆ, ಹೋಲ್ ಇದೆ, ಡ್ಯಾಮೇಜ್ ಇದೆ, 10 ಸೆಕೆಂಡ್ ಬಿಸಿ ಮಾಡಿ ಜಾಯಿಂಟ್ ಮಾಡಿ. ಮನೆಯಲ್ಲಿ ಚಪ್ಪಲ್ ಕಿತ್ತಿದೆ, ಶೂಸ್ ಕಿತ್ತಿದೆ, ಸಣ್ಣ ಆಡ್ ಸಾಮಾನು ಇದೆ, 2 ವೀಲರ್ 4 ಇಂಡಿಕೇಟರ್ ಇದೆ, ಮಡಗಾಳಿದೆ, ಸ್ಟೀಲ್ ಇದೆ, ಮಾರ್ಬಲ್ ಇದೆ, ಗ್ರಿನಾಟ್ ಇದೆ, PVC ಪೈಪ್, GI ಪೈಪ್, ಸ್ಪ್ರಿಂಗ್ಲರ್ ಪೈಪ್, ಸಿಮೆಂಟ್ ಪತ್ರ, ಕಬ್ಬಿನ ಪತ್ರ, ಟೀನ್ ಪತ್ರ. ಮನೆಯಾಗೇನು ಸೋರ್ಲಿ, ಲೀಕೇಜ್ ಆಗಲಿ, ಕ್ರ್ಯಾಕ್ ಆಗಲಿ, ಹೋಲ್ ಆಗಲಿ, ಡ್ಯಾಮೇಜ್ ಆಗಲಿ, ಈ ಥರ 10 ಸೆಕೆಂಡ್ ಬಿಸಿ ಮಾಡಿ ಡೈರೆಕ್ಟ್ ರನ್ನಿಂಗ್ ವಾಟರ್ ಯೂಸ್ ಮಾಡಿ. ಆನ್ ದ ಸ್ಪಾಟ್ ಲೀಕೇಜ್ ಬಂದ್, ಡ್ಯಾಮೇಜ್ ಬಂದ್, ಕ್ರ್ಯಾಕ್ ಬಂದ್, ಹೋಲ್ ಬಂದ್, ಪರ್ಮನೆಂಟ್ಲಿ ಪ್ಯಾಚ್.
ಮತ್ತು ಆ ಜಾಗದಲ್ಲಿ ಲೀಕೇಜ್ ಇಲ್ಲ, ಕ್ರ್ಯಾಕ್ ಇಲ್ಲ, ಹೋಲ್ ಇಲ್ಲ, ಡ್ಯಾಮೇಜ್ ಇಲ್ಲ. MCL, PVK, ಕೆರ್ಲೈಟ್ ಸಿಗ್ತದೆ. ರನ್ನಿಂಗ್ ವಾಟರ್ ಯೂಸ್ ಆಗಲ್ಲ, ರನ್ನಿಂಗ್ ವಾಟರ್ ಯೂಸ್ ಆಗ್ತದೆ. ಈ ಥರ ಮೆಟಲ್, ಉಡ, ಸ್ಟೀಲ್, ಮಾರ್ಬಲ್, ಗಿರ್ನೈಟ್ ಏನು ಬೇಕಾದ ಜೋಡಿಸ್ಬೋದು. ಹಸು, ಕುರಿ, ಮೇಕೆ, ಮೀನು. ನಾನೇನಕ್ಕೆ ಇಷ್ಟು ಬೇಗ ಹೋಗ್ತಿದ್ದೀನಿ ಅಂದರೆ ತುಂಬ ಅಂಗಡಿಗಳಾದರೆ ಇದ್ದಾವೆ, ತುಂಬ ಶಾಪ್ಸ್ ಆದರೆ ಇದ್ದಾವೆ. ಇಲ್ಲಿ ಒಂದೊಂದು ಹೋಗ್ಬಿಟ್ಟು ನೋಡೋಕ್ಕಾದ್ರೆ ಆಗಲ್ಲ. ನೋಡಿ ಅವ್ರಿಗೆ ಎಷ್ಟು ಪವರ್ಫುಲ್ ಆಗಿ ನೋಡಿತಾ ಇದೆ. ಇವಾಗ ಜೋಳದ ಅಲ್ಲ ನೀವು ಮಾಮೂಲಿ ಜೋಳ ಕಮ್ಮಿ ರೇಟ್ ಇದ್ದಾಗ ಇದು ಕಮ್ಮಿ ರೇಟ್ ಇದು ಜೋಳದ ರುಚಿ ಮಾಡಬೇಕು. ಅದೇ ಸರ್, ಇವಾಗ ಕಮ್ಮಿ ಇದ್ದಾಗ ಕಮ್ಮಿ ರೇಟ್ ಕಮ್ಮಿ ಆಗುತ್ತೆ. ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಲ್ಲ ಡಿಪೆಂಡ್ಸ್, ಅದು ಹೇಳೋಕ್ಕಾಗಲ್ಲ, ರೈತರ ಮೇಲೆ ಡಿಪೆಂಡ್. ಅಲ್ಲ ಇವಾಗ 17.5 18 ಇದೆಯಲ್ಲ, ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ. ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ನಮಗೆ ಬೀಳುತ್ತೆ. ಏನು ಕಾಸ್ಟ್ ಬೀಳುತ್ತೆ? 1450 ರೂಪಾಯಿ 50 kg ಮತ್ತೆ. ಈ ಥರ ಕ್ರಶ್ ಮಾಡಾಕಿದ್ರೆ ಎನರ್ಜಿ ಬೇಗ ಹೋಗುತ್ತೆ. ಹೌದಲ್ಲ, ಚಿಕ್ಕ ಮರಿಗಳಿಗೆ ಇಲ್ಲೇ ಹಾಕೋದು. ಇಲ್ಲ, ದೊಡ್ಡ 18 ರೂಪಾಯಿ ಇದೆಯಲ್ಲ ಇವಾಗ ಜೋಳ, ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿ. ಇಲ್ಲಿ ಏನಾಗುತ್ತೆ, ನಾವು ಸಿಟಿ ಒಳಗಡೆ ನೀವು ನಿಮ್ಮ ಹಂಗೆ ನೋಡಿದ್ರೆ ಅಲ್ಲೇ ತೊಗೊಳೋದು ಬಿಟ್ರೆ ನೀವು ನಿಮ್ಮ ಊರಲ್ಲೇ ತೊಗೊಂಡು ಇಲ್ಲಿ ಏನಾಗುತ್ತೆ ಈ ಸಿಟಿ ಒಳಗೆ ಹೆಸರುಗಟ್ಟಾಗುತ್ತೆ. ನಿಮ್ದು ಹೆಸರು ಕಟ್ಟಿದೆ ಇದು. ಏನು ಅಮೌಂಟ್ ಕಣ ಧಾನ್ಯಗಳಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಧಾನ್ಯಗಳನ್ನ ಒಂದೊಂದು ರೀತಿಯಾಗಿ ಒಂದೊಂದು ಧಾನ್ಯಗಳು, ರಿಯಲ್ ಧಾನ್ಯಗಳನ್ನ ಈ ಥರ ಮಾಡಿದ್ದಾರೆ. ಇವಾಗ ಡ್ರೋನ್ಗಳು ನೋಡೋಣ ಬರ್ರಿ. ನಾನೆಲ್ಲ ಈ ಹಸುಗಳ ಬೆಲೆನ ವಿಚಾರಿಸಿದ್ದಾರೆ ಅಂದ್ಕೊಂಡ್ರೆ ಅಲ್ಲ ಗುರು. ಎಲ್ಲರೂ ಬಂದಿದ್ದಾರೆ, ವೀಡಿಯೋಸು, ಫೋಟೋಸು, ಅದು ಇದು ಅಂತ. ಅದ್ರ ಬಗ್ಗೆ ತಿಳ್ಕೊಬೇಕು, ಸುಮ್ಮನೆ ಹೋಗೋದಲ್ಲ. ನಮ್ಮ ಹತ್ರ ಆಲ್ರೆಡಿ ಸೋಲಾರ್ ಇದೆ. ಹಾಂ, ಅದನ್ನೇನು ಮಾಡ್ಬೇಕಂದ್ರೆ ಶೆಡ್ಡಿಗೆ ಆಟೋಮೆಟಿಕ್ ಇವಾಗ ಬಿಟ್ಟು ಬ್ಯಾಟ್ರಿಗಳು ಶೆಡ್ಡಿಗೆ ನಾವು ಕನ್ವರ್ಟ್ ಮಾಡಿ. ತೋಟಗಾರಿಕೆ ಇಲಾಖೆ ಹಾಕಿದ್ರೆ ನೀವು ಅನ್ನ ಸಾಂಬಾರು ಒಂದು 4 ಜನಕ್ಕೆ ಆಗೋಷ್ಟು ಮಾಡ್ಕೋಬೋದು. ಏನೋ ಜಾಸ್ತಿ ಬೇಕಂದ್ರೆ ಸಾಕು. ಇದು ನೋಡಿ ಗುರು, ಜೇನು ಹುಳನ ಏನು ಹುಳ ಇದೆ. ಪ್ರತಿಯೊಂದು ಬಗ್ಗೆನೂ ಇಂಟರ್ವ್ಯೂ ಕೇಳಿ ತಿಳ್ಕೊಂಡು ಏನಕ್ಕೆ ಕಷ್ಟ ಆಗುತ್ತೆ. ನಿಮ್ಗೆ ಯಾವುದನ್ನು ಇದರಲ್ಲಿ ವೀಡಿಯೋ ನೋಡ್ತಾ ಇದ್ರಲ್ಲ, ಯಾವುದನ್ನ ಬಗ್ಗೆ ತಿಳ್ಕೋಬೇಕು ಅಂದರೆ ಕೃಷಿ ಮೇಳಕ್ಕೆ ಬಂದು ಅವ್ರ ಹತ್ರ ಡೈರೆಕ್ಟ್ ವಿಚಾರಿಸಿ. ತುಂಬ ಅದ್ಭುತ ಕಡಿಮೆ ಪ್ರೈಸ್ಗಳೆಲ್ಲ ಮಾಡ್ತಿದ್ದಾರೆ. ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ. ಪ್ರತಿಯೊಂದನ್ನು ಇನ್ಫಾರ್ಮೇಷನ್ ಆಮೇಲೆ ಕೂಡ ತಗೋಬೋದು. ಇಷ್ಟು ಒಂದು ಕಾರ್ಡ್ನ ತಗೊಂಡು ಹೋದರೆ ಎಲ್ಲ ಹಸುಗಳಿಗೆ ಸಂಬಂಧಪಟ್ಟಿರೋದು. ಒಂದು ಅಲ್ಲಿದೆ ತರೋಟಕ್ಕೆ. ಕಡಿಮೆ ಮಾಡಬೇಕು. ಇದೇನು ಇಷ್ಟೊಂದು ಕಾಸ್ಟ್ ಮಾಡ್ಬಿಟ್ರೆ ರೈತರಿಗೆ ಜಾಸ್ತಿ ಕೊಡ್ತಾರೆ ಬಂದು.
ಗಿಡ ಇಲ್ಲ ಸರ್. ನಮ್ಮದು ನಿಮ್ಮ ಇದರಲ್ಲಿ ತೋಟದಲ್ಲಿ ಏನಾದ್ರು ರೋಗ ಇರುತ್ತಲ್ಲ ಅದಕ್ಕೆ ಫ್ರೀಯಾಗಿ ಇನ್ಫಾರ್ಮೇಷನ್ ಕೊಡ್ತೀವಿ. ಯಾವುದೇ ಥರ ಚಾರ್ಜಸನ್ನು ಅಪ್ಲೈ ಮಾಡೋದು. ನಿಮಗೆ ಅಲ್ಲಿ ಯಾರೋ ನಿಯರೆಸ್ಟ್ FSಗಳಿದ್ರೆ ಅವರು ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟು ನಿಮ್ಗೆ ಏನೇ ರೋಗ ಇದೆ ಅದಕ್ಕೆ ಫ್ರೀಯಾಗಿ ಸೊಲ್ಯೂಷನ್ ಮಾಡ್ತೀವಿ. ಆ ನಂಬರಿಗೆ ಫೋನ್ ಮಾಡಿ ಸರ್. ಹೆಸರು ಫೋನ್ ನಂಬರ್ ಬರ್ಸಿ. ವಿನೋದ್ ಕುಮಾರ್. ಏನು ರೈಟ್ ಇದೆ ಸರ್ ಈಗ 50 ರೂಪಾಯಿ ಇದೆ. ನಾಟಿ ಕೋಳಿಗಳು ಸಕ್ಕತ್ತಾಗಿ ಬೆಳೆಸಿದ್ದಾರೆ ಗುರು ಇದೆಲ್ಲ. ಟೊಮೊಟೊ ಗಿಡ ಎಷ್ಟು ಚೆನ್ನಾಗಿದೆ. ಇದ್ರ ಬಗ್ಗೆ ತಿಳ್ಕೊಳ್ರಿ ಅಂದರೆ ಎಲ್ಲ ಫೋಟೋಗಳು ವೀಡಿಯೋಗಳು ತಗೊಂಡು ಬಂದಿದ್ದಾರೆ ಸರ್. ಒಬ್ರು ಬನ್ನಿ. ನೋಡಿ ಫ್ಲವರ್ಸ್ ಎಲ್ಲ ಇಲ್ಲೇ ಬೆಳೆಸ್ದಂಗಿದ್ದಾರೆ ತುಂಬ ದಿವಸಗಳಿಂದನೇ. ಇದು ಶುಂಠಿ ಗಿಡಗಳು ಅನಿಸುತ್ತೆ. ಇದು ಆಕಾಶ ಮೆಣಸಿನ್ಕಾಯಿ. ಇದೆಲ್ಲ ಆಕಾಶ ಮೆಣಸಿನ್ಕಾಯಿ. ಬರುವಂಥದ್ದು ಏನಿಲ್ಲ. ಮುಂದೆ ಎಲ್ಲಿ ನಿಮ್ದು ಇರೋದು? ಬೆಳಗಾವಿನ. ನಮ್ಗೆ ಬೇಕು ಅಂದರೆ ಹೆಂಗೆ ಜೋಳ ನೋಡಿ ಎಷ್ಟು ದಪ್ಪದಾಗಿ ಬಿಟ್ಟಿದ್ದಾವೆ ಅಂತ. ಏನೇನು ಹಾಕಿದ್ದಾರೆ? ಕೊತ್ತಂಬರಿ ಹಾಕಿದ್ದಾರೆ. ಇದೊಂದು ಸೊಪ್ಪು. ಇದು ಸಿಂಕ್ಲರಲ್ಲಿ ತೋರ್ಸೋಕ್ಕೆ ಈ ಥರ ಬಿಟ್ಟಿದ್ದಾರೆ. ಸಿಂಕ್ಲರ್ ಇದೆಲ್ಲ ಫ್ಲವರ್ಸು. ಸರ್ ಇದು ಯಾವುದು ಬ್ರೀಡು? ಬನ್ನೂರ್ದಾ? ಮೂರು ವ್ಯಾಕ್ಸಿನ್ ಆಗಿರುತ್ತೆ. ಮತ್ತು ಮುಂದೆ ಬನ್ನಿ.
ಆಪ್ರೇಷನ್ ಇಷ್ಟೇ ಎಕ್ಸ್ಪ್ಲೇನ್ ಬೇಕಾದ್ರೆ ಒಂದು ರೊಟೇಷನ್ ಇನ್ನೊಂದು ರೊಟೇಷನ್ನ ಸರ್ ಏನಿರ್ತದೆ ಈ ಮಿಷಿನು? ಸರ್ ಏನಿರುತ್ತೆ ಈ ಮಿಷಿನು? ಈ ಮಿಷಿನ್ ಏನಿರುತ್ತೆ? ಇದು ಅನ್ಮ್ಯಾನ್ ಗ್ರೌಂಡ್ ವೆಹಿಕಲ್ ಅಂತ ಇದು ಮುಂದೆ ಇರೋದು ರೋಡ್ರಾ ಸರ್? ಇದು ಕಳೆ ಹೊಡೆಯೋದು ಸ್ಟಬಲ್ ಮೂವರ್ ಅಂತಾರೆ. ಇದು ಟ್ಯಾಂಕ್ ಸ್ಪ್ರೇಯರ್ಗೆ ಇದು ಮಲ್ಟಿಪರ್ಪಸ್ ವೆಹಿಕಲ್, ಲಗೇಜ್ ಕ್ಯಾರಿಂಗು, ಸ್ಪ್ರೇಯರು ಮತ್ತು ಮಲ್ಚರ್. ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಥ್ಯಾಂಕ್ ಯು ಸರ್.